ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಹೇಳ್ಕೊಳ್ಳೋಕೆ ನಗರದ ಪ್ರತಿಷ್ಠಿತ ಆಸ್ಪತ್ರೆ, ಆದರೆ ಇಲ್ಲಿ ಟ್ರೀಟ್ಮೆಂಟ್ಗೆ ಹೋದರೆ ಜೀವಕ್ಕೆ ಗ್ಯಾರಂಟಿ ಇಲ್ಲ. ಯಾವ ಆಸ್ಪತ್ರೆ, ಯಾಕೆ ಹೀಗಾಗಿದೆ, ಏನದು ಅವ್ಯವಸ್ಥೆ ನೋಡ್ತಾ ಹೋಗೋಣ. ಹೇಳ್ಕೊಳ್ಳೋಕೆ ನಗರದ ಪ್ರತಿಷ್ಠಿತ ಆಸ್ಪತ್ರೆ ಇದು, ಟ್ರೀಟ್ಮೆಂಟ್ಗೆ ಅಂತ ಬಂದರೆ ಜೀವಕ್ಕೆ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಸರ್ಕಾರದಿಂದಲೇ ನೋ ಆರೋಗ್ಯ ಗ್ಯಾರಂಟಿ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ನೋಡ್ತಾ ಹೋಗೋಣ. ಸರ್ಕಾರಿ ಆಸ್ಪತ್ರೆಯಲ್ಲೇ ರೋಗಿಗಳಿಗೆ ನರಕ ಯಾತನೆ. ಪ್ರತಿಷ್ಠಿತ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಕಥೆ ನೋಡಿ ಹೆಂಗಿದೆ. ಅನಾರೋಗ್ಯ ಪೀಡಿತರಾಗಿರುವಂತಹ ರೋಗಿಗಳು ಆರೋಗ್ಯವನ್ನ ಪಡ್ಕೊಳ್ಳೋದಕ್ಕೆ, ಒಂದೊಳ್ಳೆ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ಳೋಕೆ ವಿಕ್ಟೋರಿಯಾ ಆಸ್ಪತ್ರೆಗೆ ಬರ್ತಾರೆ. ನೀವು ದೃಶ್ಯದಲ್ಲಿ ಸ್ಪಷ್ಟವಾಗಿ ನೋಡ್ಬೋದು, ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫುಟೇಜ್. ಅಲ್ಲಿ ಹುಳಗಳು ಓಡಾಡ್ತಿದ್ದಾವಲ್ಲ, ಅದು ಹಾಸಿಗೆಯಲ್ಲಿ ಹುಳಗಳಿದ್ದಾವೆ. ರೋಗಿಗಳು ಮಲಗುವ ಹಾಸಿಗೆಯ ಮೇಲೆ ಹುಳುಗಳ ಓಡಾಟ. ಜಿ ಕನ್ನಡ ನ್ಯೂಸ್ನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ಅಸಲಿಯತ್ತನ್ನು ನೋಡಬಹುದು. ವಿಕ್ಟೋರಿಯಾ ವಾರ್ಡ್ಗಳಲ್ಲಿ ಸ್ವಚ್ಛತೆಯ ಕೊರತೆ ಎದ್ದು ಕಾಣ್ತಾ ಇದೆ. ಏನು ಹೇಳಬೇಕು, ಇಂತಹ ಅವ್ಯವಸ್ಥೆಗೆ ಏನು ಅಂತ ಹೇಳೋದು? ಹೆಸರಿಗೆ ಎಮರ್ಜೆನ್ಸಿ, ಆದರೆ ಇಲ್ಲಿ ಅದಕ್ಕೆ ಅರ್ಥನೇ ಗೊತ್ತಿಲ್ಲ. ಒಂದು ಕಡೆ ಆಧುನಿಕ ವೈದ್ಯಕೀಯ ಉಪಕರಣ ಅಲಭ್ಯತೆ. ಹೌದು, ಇವತ್ತು ಅನಾರೋಗ್ಯ ಅಂದಾಗ ಅತ್ಯಾಧುನಿಕ ಉಪಕರಣಗಳು ಬಂದಿದ್ದಾವೆ, ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಒದಗಿಸ್ಕೊಡ್ಬೇಕು. ಆದರೆ ಅಲಭ್ಯತೆ ಅಂದರೆ ಯಾವುದೇ ರೀತಿಯ ಉಪಕರಣಗಳು ಲಭ್ಯವಾಗ್ತಾ ಇಲ್ಲ. ಮಗದೊಂದು ಕಡೆ ರೋಗಿಗಳಿಗೆ ಪ್ರತಿನಿತ್ಯ ನರಕಯಾತನೆ. ಈ ಹಾಸಿಗೆಯಲ್ಲಿರುವಂಥ ಹುಳುಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಅನ್ನೋದು ತಾಂಡವವಾಡ್ತಿದೆ ಅಂತ. ನೀವು ಮಗದೊಂದು ಕಡೆ ಫೋಟೋವನ್ನು ಗಮನಿಸ್ಬೋದು, ಆ ಗೋಡೆ ಯಾವ ಮಟ್ಟಕ್ಕೆ ಕಿತ್ತೋಗಿದೆ ಅಂತ ಹೇಳಿ. ಸುಣ್ಣ ಬಣ್ಣ ಬಳಸಿ ಅಂತಲ್ಲ, ಕಡೆ ಪಕ್ಷ ಮೂಲಭೂತ ಸೌಕರ್ಯಗಳನ್ನು ಸರಿಯಾಗಿ ರೋಗಿಗಳಿಗೆ ಒದಗಿಸಿಲ್ಲ ಅನ್ನೋದಾದರೆ ಇದನ್ನು ಆಸ್ಪತ್ರೆ ಅಂತ ಯಾಕೆ ಇಟ್ಕೋಬೇಕು ಅಂತ ನೋಡಿ. ಎಮರ್ಜೆನ್ಸಿ ವಿಭಾಗದಲ್ಲೂ ಕೂಡ ಸಿಬ್ಬಂದಿಯ ನಿರ್ಲಕ್ಷ್ಯ ಕಂಡು ಬರ್ತಾ ಇದೆ. ತುರ್ತು ಚಿಕಿತ್ಸೆಗೆ ಬಂದವರಿಗೂ ಸಮಯಕ್ಕೆ ಸರಿಯಾಗಿ ಸ್ಪಂದನೆ ಅನ್ನೋದು ಸಿಗ್ತಾ ಇಲ್ಲ. ತುರ್ತು ಅಂತ ಬರೋದು, ಎಮರ್ಜೆನ್ಸಿ ಅಂತ ಬರೋದು, ಆ ಸಂದರ್ಭದಲ್ಲೂ ಕೂಡ ಸೂಕ್ತ ರೀತಿಯ ಸ್ಪಂದನೆ ಅನ್ನೋದು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಸಿಬ್ಬಂದಿ ಏನಕ್ಕೆ ಕೆಲಸ ಮಾಡ್ತಿದ್ದಾರೆ? ಸಮಸ್ಯೆ ಹೇಳೋದಕ್ಕೆ ಹೋದರೆ ಸಿಬ್ಬಂದಿಯಿಂದ ಬೆದರಿಕೆ ಬೇರೆ. ಏನು ಮಾಡಬೇಕಾಗಾದ್ರೆ ಜನಸಾಮಾನ್ಯರು? ಆಸ್ಪತ್ರೆ ಸಿಬ್ಬಂದಿಯ ವಿರುದ್ಧ ರೋಗಿಗಳು ಹಾಗೂ ರೋಗಿಗಳ ಸಂಬಂಧಿಕರು ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಅವರು ಆರೋಪ ಮಾಡೋದು ಒಂದು ಕಡೆ ಆದರೆ ನೋಡಿ, ಸೂಕ್ತ ರೀತಿಯ ಸಾಕ್ಷ್ಯಾಧಾರಗಳೇ ಲಭ್ಯವಾಗಿದೆ. ಕಿತ್ತೋಗಿರೋ ಗೋಡೆ ಇರ್ಬೋದು, ಜೊತೆಗಲ್ಲಿರುವಂಥ ಹಾಸಿಗೆಯಲ್ಲಿರುವಂಥ ಹುಳುಗಳಿರ್ಬೋದು. ಇಂತಹ ನರಕಯಾತನೆಯಲ್ಲಿ ನೀವು ಒಂದೊಳ್ಳೆ ಆರೋಗ್ಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾ? ಖಂಡಿತ ಇಲ್ಲ. ಇದನ್ನು ಆಸ್ಪತ್ರೆ ಅಂತ ಇನ್ನೂ ಯಾಕೆ ಇಟ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಈ ವಿಕ್ಟೋರಿಯಾ ಆಸ್ಪತ್ರೆಯನ್ನು ಆಸ್ಪತ್ರೆ ಅಂತ ಕರೆಯೋದಕ್ಕೆ ಸಾಧ್ಯವೇ ಇಲ್ಲ. ಹಿಂಗೆ ಬೆಡ್ಡಲ್ಲಿ ಹುಳುಗಳು, ಕಿತ್ತೋಗಿರೋ ಗೋಡೆ, ಇಲ್ಲಿ ನೀವು ಒಂದೊಳ್ಳೆ ಆರೋಗ್ಯವನ್ನು, ಒಳ್ಳೆ ಚಿಕಿತ್ಸೆನ ನಿರೀಕ್ಷೆ ಮಾಡೋದಕ್ಕೂ ಸಾಧ್ಯವಾ? ಏನೇನು ಅವ್ಯವಸ್ಥೆಗಳಲ್ಲಿ ಕಂಡು ಬರ್ತಾ ಇದೆ? ರೋಗಿಗಳು ಏನು ಹೇಳ್ತಿದ್ದಾರೆ ಮಂಜುನಾಥ್? ದಿವ್ಯಾ, ಬೆಂಗಳೂರಿನಲ್ಲಿ ಒಂದೊಳ್ಳೆ ಉತ್ತಮವಾದಂತಹ ಆರೋಗ್ಯ ಸೇವೆಯನ್ನ ಕೊಡ್ತಿರ್ತಕ್ಕಂಥ ವಿಕ್ಟೋರಿಯಾ ಆಸ್ಪತ್ರೆ ಅಂದ್ರೆ ಬ್ರಿಟಿಷರ ಕಾಲದಲ್ಲೇ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿತ್ತು. ಅದು ಬಡವರಿಗಾಗಿಯೇ ನಿರ್ಮಾಣ ಆದಂತಹ ಆಸ್ಪತ್ರೆಯಲ್ಲಿ ಬಡವರಿಗೆ ಅಂದ್ರೆ ಆರ್ಥಿಕವಾಗಿ ಸಬಲತೆ ಇಲ್ಲದವರು, ದುರ್ಬಲತೆಯಿಂದ ಏನ್ ಕಾಡ್ತಾ ಇರ್ತಾರೋ ಅವ್ರಿಗೆ ಈ ಚಿಕಿತ್ಸೆ ಸಿಗಬೇಕು, ಪ್ರತಿಯೊಂದು ಚಿಕಿತ್ಸೆ ಕೂಡ ಉಚಿತವಾಗಿ ಕೊಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಅಂದಿನಿಂದ ಇಲ್ಲಿವರೆಗೂ ಕೂಡ ಮುಂದುವರೆದ ಭಾಗವಾಗಿ ಬರ್ತಾ ಇದೆ. ಸರ್ಕಾರಗಳು ಬಂದು ಹೋಗುವಂತ ಸರ್ಕಾರ ಇದ್ರೂ ಕೂಡ ಇಲ್ಲಿನ ಒಂದು ಚಿಕಿತ್ಸೆ ಎನ್ನುವಂಥದ್ದು ಐಫೈಗೆ ಹೋಗದೆ ಇದ್ರೂ ಕೂಡ ಒಳ್ಳೆ ಚಿಕಿತ್ಸೆ ಪಡೆದುಕೊಂಡು ಹೋಗುವಂತ ಕೆಲಸ ಆಗತ್ತೆ. ಹೊರ ರೋಗಿಗಳೇನು ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಬಂದು ಇಲ್ಲಿ ಚಿಕಿತ್ಸೆ ಪಡೆದುಕೊಂಡು ಹೋಗುವಂತ ಕೆಲಸ ಆಗತ್ತೆ. ಅದೇ ಹೊರ ರೋಗಿಗಳಿಗೆ ಇಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳು ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದಾರೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ಮಾಹಿತಿ ಇರುವಂತದ್ದು. ಅದ್ರ ಜೊತೆಗೆ ಯಾರು ಬೆಡ್ ಮೇಲೆ ಒಂದು ಮಲಗಿರ್ತಾರೋ ಆ ಬೆಡ್ ಮೇಲೆ ಮಲಗಲಿಕ್ಕೆ ಆಗದಂತ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿದೆ. ಬೆಡ್ ನಲ್ಲಿ ಏನ್ ಹೊರ ರೋಗಿಗಳೇನಿರ್ತಾರೋ ಅವರು ಉಪಟಳಗಳ ನಡುವೆ ಅಂದ್ರೆ ಬೆಡ್ ನಲ್ಲಿ ಕೊಳೆತ ಪರಿಸ್ಥಿತಿ ಬೆಡ್ ಮೇಲೆ ಇರುವಂತದ್ದು. ಕೊಳೆತ ಸ್ಥಿತಿಯಲ್ಲಿದ್ದಂತಹ ಕಾರಣದಿಂದಾಗಿ ಆ ಉಪಟಳಗಳು ಕೂಡ ಸದ್ಯಕ್ಕೆ ಬೆಡ್ ಮೇಲೆ ಇದ್ದಂತಹ ಒಂದು ವಿಜಲ್ ಕೂಡ ಸಾಕ್ಷಿ ಆಗ್ತಾ ಇದೆ. ಎಕ್ಸ್ಕ್ಲೂಸಿವ್ ವಿಜಲ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ.
ಸದ್ಯಕ್ಕೆ ಈ ಹೊರ ರೋಗಿಗಳ ಸಂಬಂಧಪಟ್ಟಾಗ ಏನ್ ಮಾಹಿತಿ ಕೊಟ್ಟಂತಹ ಮಾಹಿತಿ ಪ್ರಕಾರವಾಗಿ ಆಸ್ಪತ್ರೆಗೆ ಒಳಗಡೆ ಹೋಗಿ ಎಲ್ಲಿ ಅಂತ ಚೆಕ್ ಮಾಡಿದಾಗ ನಮ್ಮನ್ನು ಕೂಡ ಒಳಗಡೆ ಬಿಡ್ಲಿಕ್ಕೆ ಆಸ್ಪತ್ರೆ ಸಿಬ್ಬಂದಿಗಳು ಹಿಂದೆ ಮುಂದೆ ತುಳಿತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಆಸ್ಪತ್ರೆಯಲ್ಲಿ ಹೊರ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ ಎನ್ನುವಂತದ್ರ ಒಂದು ಮಾಹಿತಿಯನ್ನ ನೋಡೋದಾದ್ರೆ, ಮತ್ತೊಂದು ಈಗ ಬೆಡ್ ಮೇಲೆ ಮಲಗ್ಲಿಕ್ಕೂ ಕೂಡ ಅಸಾಧ್ಯವಾದಂತಹ ನಿರ್ಮಾಣ ಆಗಿ ಇರುವಂತದ್ದು. ಹುಳ ಉಪ್ಪಟಳಗಳ ನಡುವೆ ನಾವು ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಸಂಬಂಧಪಟ್ಟ ಮಾಹಿತಿಯನ್ನ ಕೇಳಕ್ ಹೋದಾಗ ಅಲ್ಲೂ ಕೂಡ ಯಾರು ಸರಿಯಾಗಿ ಸಿಬ್ಬಂದಿಗಳೇ ಇರೋದಿಲ್ಲ. ನಾವು ಬಿಸಿ ಇದ್ದೇವೆ, ಆಮೇಲೆ ಬಂದು ಚೆಕ್ ಮಾಡ್ತೇವೆ, ಮತ್ತೊಂದು ಏನೋ ಅಂತ ಸಬೂಬುಗಳನ್ನು ಹೇಳ್ಕೊಂಡು ಹೋಗುವಂತ ಒಂದು ಉತ್ತರವನ್ನ ಕೊಡ್ತಾರೆ ಹೊರತು ಸರಿಯಾದ ಸ್ಪಂದನೆ ಕೂಡ ಅಧಿಕಾರಿಗಳು ಯಾರು ಕೊಡ್ತಿಲ್ಲ ಎನ್ನುವಂತ ಅಳಲನ್ನ ಇಲ್ಲಿನ ಹೊರ ರೋಗಿಗಳಿಗೂ ಒಂದು ಮಾಹಿತಿ ರೂಪದಲ್ಲಿ, ಆಕ್ರೋಶದ ರೂಪದಲ್ಲಿ ಕೊಡ್ತಾ ಇರುವಂತದ್ದು ದಿವ್ಯ. ಈಗ ಸರ್ಕಾರಿ ಆಸ್ಪತ್ರೆ ಅಂದಾಗ ಅಲ್ಲಿ ಮೇಂಟೆನೆನ್ಸ್ ಫಂಡ್ ರಿಲೀಸು, ಕಾಲಕ್ಕೆ ಮೇಂಟೆನೆನ್ಸು ಇದೆಲ್ಲ ಆಗ್ತಿದ್ಯಾ ಇಲ್ವಾ ಅನ್ನುವಂಥ ಅನುಮಾನ ಬರುತ್ತೆ. ಮಂಜುನಾಥ್, ಇದ್ರ ಬಗ್ಗೆ ಏನು ಹೇಳ್ತೀರಿ? ದಿವ್ಯಾ, ಆರೋಗ್ಯ ಸಚಿವರಾಗಿರುವಂತ ದಿನೇಶ್ ಗುಂಡೂರಾವ್ ಅವರು ಕೂಡ ಆಗಾಗ ಬಂದು ವಿಸಿಟ್ ಮಾಡುವಂತ ಕೆಲಸ ಮಾಡ್ತಾರೆ. ಬೆಂಗಳೂರಿನಲ್ಲಿ ಸಾಕಷ್ಟು ಸರ್ಕಾರಿ ಆಸ್ಪತ್ರೆಗಳಿದಾವೆ. ವಿಕ್ಟೋರಿಯಾ ಆಗ್ಬೋದು, KC ಜನರಲ್ ಆಸ್ಪತ್ರೆ ಆಗ್ಬೋದು, ವಾಣಿ ವಿಲಾಸ್ ಆಗ್ಬೋದು, ಜೊತೆಗೆ ಜಯದೇವ ಆಗ್ಬೋದು, ನಾನಾ ರೀತಿಯಾದಂತಹ ಸರ್ಕಾರಿ ಆಸ್ಪತ್ರೆಗಳಿದಾವೆ. ಆ ಸರ್ಕಾರಿ ಆಸ್ಪತ್ರೆಗಳೇ ಪ್ರತಿ ವರ್ಷವೂ ಕೂಡ ಅನುದಾನ ಬಿಡುಗಡೆ ಮಾಡುವಂತ ಕೆಲಸ ಆರೋಗ್ಯ ಇಲಾಖೆಯಿಂದಲೂ ಕೂಡ ಆಗುತ್ತೆ. ಜೊತೆಗೆ ಪ್ರತಿ ಬಾರಿಯೂ ಕೂಡ ಬಜೆಟ್ ಅಂತ ಬಂದಾಗ ಈ ಸರ್ಕಾರಿ ಆಸ್ಪತ್ರೆಗಳಿಗೆ ವಿಶೇಷವಾದಂತಹ ಫಂಡ್ ಅನ್ನ ರಿಲೀಸ್ ಮಾಡುವಂತ ಕೆಲಸ ಮಾಡ್ತಾರೆ. ಕಾರಣ ಎಷ್ಟೇ, ನಮ್ಮ ಆಸ್ಪತ್ರೆಗಳಲ್ಲಿ ಒಳ್ಳೆ ಚಿಕಿತ್ಸೆ ಸಿಗಬೇಕು. ಬರುವಂತ ಹೊರ ರೋಗಿಗಳು ಯಾರು ಕೂಡ ಆರ್ಥಿಕವಾಗಿರಲ್ಲ, ಆರ್ಥಿಕ ಸಬಲತೆಯಿಂದ ಕಾಡ್ತಾ ಇರ್ತಾರೆ, ದುರ್ಬಲತೆಯಿಂದ ಕಾಡ್ತಾ ಇರ್ತಾರೆ. ಈ ಕಾರಣದಿಂದಾಗಿ ಇಲ್ಲಿ ಬರುವಂತ ಹೊರ ರೋಗಿಗಳಿಗೆ ಎಲ್ಲಾ ರೀತಿಯಾದಂತಹ ಉಚಿತವಾದಂತಹ ಚಿಕಿತ್ಸೆ ಸಿಗಬೇಕು ಎನ್ನುವಂಥದ್ದು. ಆದ್ರೆ ಇಲ್ಲಿ ಒಳಗಡೆ ಇರುವಂತ ಅಧಿಕಾರಿಗಳೇನಿರ್ತಾರೋ ಅಧಿಕಾರಿಗಳ ದುರಾಡಳಿತ ಆಗ್ಬೋದು, ಸಿಬ್ಬಂದಿಗಳ ನಿರ್ಲಕ್ಷ್ಯತನ ಆಗಿರ್ಬೋದು, ಎಲ್ಲಾ ರೀತಿಯಾದಂತ ಒಂದು ಕಾಟಾಚಾರದ ಒಂದು ಅಧಿಕಾರ ಇರುವಂತ ಕಾರಣದಿಂದಾಗಿ ಬರುವಂತ ರೋಗಿಗಳಿಗೆ ಈ ರೀತಿಯಾದಂತಹ ಸಮಸ್ಯೆಗಳು ಪ್ರತಿ ಬಾರಿ ಕೂಡ ಆಗ್ತಾ ಇರುತ್ತೆ. ಇದೊಂದೇ ಆಸ್ಪತ್ರೆ ಅಲ್ಲ, ಪ್ರತಿ ಆಸ್ಪತ್ರೆಗಳು ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಜೊತೆಗೆ ಈ ಪ್ರತಿ ಭಾನುವಾರ ಅಂತ ಬಂದಾಗ, ಶನಿವಾರ ಅಂತ ಬಂದಾಗ, ಪ್ರತಿ ವೀಕ್ ಡೇಸ್ ಅಂತ ಬಂದಾಗ ಸಮಯಕ್ಕೆ ತಕ್ಕಾಗಿ ಯಾರು ಕೂಡ ಸಿಬ್ಬಂದಿಗಳು ಸರ್ಕಾರಿ ಆಸ್ಪತ್ರೆಗಳು ಬರೋದೇ ಇಲ್ಲ. 10 ಗಂಟೆಗೆ ಅಟೆಂಡೆನ್ಸ್ ಎನ್ನುವಂಥದ್ದು ಏನಿರುತ್ತೆ ಸರ್ಕಾರದ ಹೆಸರಿಗೆ ಮಾತ್ರ ಸೀಮಿತ ಆಗಿರುತ್ತೆ ಹೊರತು ಆಸ್ಪತ್ರೆ ಒಳಗಡೆ ಅಧಿಕಾರಿಗಳಾಗೋ ಸಿಬ್ಬಂದಿಗಳು ಯಾರು ಕೂಡ ಸ್ಪಾಟ್ಗೆ ಬಂದಿರೋದಿಲ್ಲ. ಈ ಕಾರಣದಿಂದಾಗಿ ನೋಡೋದಾದ್ರೆ ಸದ್ಯಕ್ಕೆ ಈಗ ಆಸ್ಪತ್ರೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್, ಬೆಡ್ ಮೇಲೆ ಹುಳಗಳಿದ್ದಾವೆ ಸರ್, ಸರಿಪಡಿಸ್ಕೊಡಿ, ಯಾಕೆ ಹಿಂಗೆ ಸಮಸ್ಯೆಯನ್ನ ಮಾಡ್ತೀರಾ ಎನ್ನುವಂತ ಪ್ರಶ್ನೆಯನ್ನ ಮಾಡಿದಾಗ ಸಿಬ್ಬಂದಿಗಳೇ ಇರೋದಿಲ್ಲ, ಖಾಲಿ ಚೇರ್ಗಳಿದ್ದಾವೆ. ಈ ಕಾರಣದಿಂದಾಗಿ ಅನ್ಬೋದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ಚಿಕಿತ್ಸೆ ಸಿಗಲ್ಲ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಅಧಿಕಾರಿ ಸಿಬ್ಬಂದಿಗಳು ಕೂಡ ಕೈಗೆ ಸಿಗಲ್ಲ ಎನ್ನುವಂಥದ್ದು ಕೂಡ ಇದೊಂದು ಉದಾಹರಣೆ ಅಂದ್ರೆ ದಿವ್ಯಾ. ಹಲವಾರು ಸಂದರ್ಭದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನಾವು ಅತ್ಯಾಧುನಿಕ ಉಪಕರಣಗಳನ್ನ ಬಳಕೆ ಮಾಡ್ತಿದ್ದೀವಿ, ಅನಾರೋಗ್ಯ ಪೀಡಿತರಿಗೆ ಸೂಕ್ತ ರೀತಿಯ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದು ಬಹಳಷ್ಟು ಕಡೆ ಇದೆ. ಇದಾವ ಅತ್ಯಾಧುನಿಕ ಉಪಕರಣಗಳ ಬಳಕೆ ಆಗ್ತಾ ಇದೆಯಾ? ದಿವ್ಯಾ, ಖಂಡಿತವಾಗ ಸರ್ಕಾರದ ವತಿಯಿಂದ ಯಾವ ಕೂಡ ಅತ್ಯಾಧುನಿಕ ತಂತ್ರಜ್ಞಾನ ಇರುವಂತಹ ಅಥವಾ ಅತ್ಯಾಧುನಿಕ ಚಿಕಿತ್ಸೆ ಕೊಡುವಂತ ಫೆಸಿಲಿಟಿಗಳು ತೀರಾ ಕಡಿಮೆ. ದೊಡ್ಡ ಆಸ್ಪತ್ರೆಗಳಿಗೆ, ಬೆರಳೆಣಿಕೆ ಆಸ್ಪತ್ರೆಗಳಷ್ಟೇ ಈ ರೀತಿಯಾದಂತಹ ಚಿಕಿತ್ಸೆ ಸಿಗಬಹುದು. ಆದ್ರೂ ಚಿಕಿತ್ಸೆ ಉಚಿತ ಅಂತ ಹೇಳ್ತಾರೆ ಹೊರತು ಉಚಿತವಾಗಿ ಸಿಗುವಂತಹ ಚಿಕಿತ್ಸೆಯಲ್ಲಿ ಅಲ್ಲಿ ವಸೂಲಿ ಮಾಡ್ಕೊಳ್ಳುವಂತ ಕೈಗಳೇನಿರ್ತಾವ ಆ ಕೈಗಳಿಂದ ಬಡ ರೋಗಿಗಳಿಗೆ ಚಿಕಿತ್ಸೆ ಸಿಗಲ್ಲ ಎನ್ನುವಂಥದ್ದು ಸ್ಪಷ್ಟತೆ ಪ್ರಮುಖವಾಗಿ ಎಲ್ಲಾ ಆಸ್ಪತ್ರೆಗಳು ಕೂಡ ಕಾಡುತ್ತೆ. ಅದೇ ರೀತಿಯಾಗಿ ವಿಕ್ಟೋರಿಯಾ ಆಸ್ಪತ್ರೆಗಳು ಕೂಡ ಅತ್ಯಾಧುನಿಕ ತಂತ್ರಜ್ಞಾನ ಇದೆ ಎನ್ನುವಂತ ನಿಟ್ಟಿನಲ್ಲಿ ಹೆಸರಿಗಷ್ಟೇ ಸೀಮಿತ ಆಗಿದೆ. ಆದ್ರೆ ಬರುವಂತ ರೋಗಿಗಳಿಗೆ ಯಾರಿಗೂ ಕೂಡ ಸೂಕ್ತವಾದಂತಹ ಚಿಕಿತ್ಸೆ ಸಿಗಲ್ಲ ಎನ್ನುವಂಥದ್ದು, ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನ ಸಿಗುತ್ತೆ, ಜೊತೆಗೆ ನಿಮ್ಗೆ ಸ್ಕ್ಯಾನಿಂಗ್ ಆಗ್ಬೋದು, ECG ರಿಪೋರ್ಟ್ ಆಗ್ಬೋದು, ಮತ್ತೊಂದು ಏನ್ ಹೇಳ್ಕೊಳ್ತಾರೆ ಸರ್ಕಾರದ ಮಟ್ಟದಲ್ಲಿ ಅದು ಬಾಯಿಗಷ್ಟೇ ಸೀಮಿತ ಆಗಿರುತ್ತೆ, ಮಾತಿಗಷ್ಟೇ ಸೀಮಿತ ಆಗುತ್ತೆ. ಆದ್ರೆ ಇಲ್ಲಿ ಬಂದು ನೈಜ ಪರಿಸ್ಥಿತಿಯನ್ನ ಆಲಿಸಿದ್ರೆ ಮಾತ್ರ ಅಧಿಕಾರಿಗಳಿಗೆ, ದೊಡ್ಡ ಅಧಿಕಾರಿಗಳಿಗೆ, ಜೊತೆಗೆ ಸಚಿವರಿಗೆ ಮಾತ್ರ ಕಣ್ಣಿಗೆ ಕಾಣಿಸುತ್ತೆ. ಕೇವಲ ವಿಸಿಟ್ ಅಂತ ಬಂದಾಗ ಮಾತ್ರ ಕಣ್ಣಿಗೆ ಕಾಣಿಸುವಂತೆ ಅಧಿಕಾರಿಗಳು ಬಿಂಬಿಸ್ತಾರೆ. ಅವರು ಹೋದ ನಂತರ ಬಂದಂತ ಹೊರ ರೋಗಿಗಳಿಗೆ ಏನೆಲ್ಲ ತೊಂದರೆಗಳನ್ನು ಕೊಡಬೇಕು ಅದು ಮುಂದುವರೆದ ಭಾಗವಾಗಿ ಈ ಆಸ್ಪತ್ರೆಗಳಲ್ಲಿ ನಡೀತಾ ಹೋಗುತ್ತೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.